ಸಚಿವ ನಾರಾಯಣಗೌಡರಿಗೆ ಚುನಾವಣೆಯಲ್ಲಿ ಉಂಡೆನಾಮ ಕೋಟಿ ಕೋಟಿ ಖರ್ಚು ಮಾಡಿ ಮೋಸ ಹೋದ್ರ ಮಾಜಿ ಸಚಿವ. ಮತದಾರರಿಗೆ ಹಂಚಲು ಪಡೆದಿದ್ದಂತ ಹಣ ಹಂಚದೆ ಆಪ್ತರಿಂದಲೇ ಮೋಸ ಅಂತೆ. ಕೋಟಿ ಕೋಟಿ ಹಣ. ಉಪಚುನಾವಣೆಯಲ್ಲಿ ಬೇರೆ ಗೆದ್ದಂಥವ್ರು, ಮೊದಲ ಬಾರಿಗೆ ಅಲ್ಲಿ ಬಿಜೆಪಿಯನ್ನ ಆಳಿಸಿದಂಥವ್ರು KR ಪೇಟೆಯಲ್ಲಿ ಕೋಟಿ ಕೋಟಿ ಹಣವನ್ನ ಹಂಚ್ಲಿಕ್ಕೆ ಕೊಟ್ಟಿದ್ರಂತೆ. ಇದು ಅಧಿಕೃತವಾಗಿ ನಮಗೆ ಗೊತ್ತಿಲ್ಲ ಎಷ್ಟೆಷ್ಟು ಕೋಟಿ ಅಂತ. ಎಲ್ಲರೂ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಹಣ ಖರ್ಚು ಮಾಡೇ ಗೆಲ್ಲೋದು ಮತ್ತೆ ನಿಂತ್ಕೊಳ್ಳುವಂಥದ್ದು, ಸೋಲು ಗೆಲುವು ಎರಡೂ ಕೂಡ ಹಣದ ಮೇಲೇನೆ ನಿಂತಿರುತ್ತೆ. ಕೃತಜ್ಞತೆ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ ಮಾಜಿ ಸಚಿವ KC ನಾರಾಯಣಗೌಡ. KR ಪೇಟೆ ಬಿಜೆಪಿ ಪರಾಜಿತ ಅಭ್ಯರ್ಥಿ, ಹೀನಾಯವಾಗಿ ಸೋತಿದ್ದಾರೆ. ಸೋಲಿನ ಬಳಿಕ ಹಣ ವಾಪಸ್ ನೀಡುವಂತೆ ಕೇಳ್ತಾ ಇದ್ದಾರಂತೆ ನಾರಾಯಣಗೌಡ. ಮತದಾರರಿಗೆ ಹಂಚದೆ ಇಟ್ಕೊಂಡಿರುವಂತ ಹಣ ವಾಪಸ್ ಕೊಟ್ಬಿಡಿ ನಂಗೆ. ಕೃತಜ್ಞತಾ ಸಭೆಯಲ್ಲಿ ಹಣ ವಾಪಸ್ ಕೇಳಿದ್ದಾರೆ KC ನಾರಾಯಣಗೌಡ. ಹಣ ಪಡೆದು ಮೋಸ ಮಾಡಿದಂತವ್ರಿಗೆ ನಾರಾಯಣಗೌಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲಾ ಕಡೆ ಅಂತ ನಾನು ಹೇಳಿಕ್ ಇಷ್ಟ ಇಲ್ಲ. ಕೆಲವು ಕಡೆ ಕೊಟ್ಟ ಹಣವನ್ನ ಕೊಡದೇನೆ ಇದ್ರೆ ದಯವಿಟ್ಟು ನಮ್ಮ ಪಾರ್ಟಿಗೆ ಅಂತ ಒಂದು ಟ್ರಸ್ಟ್ ಅನ್ನ ಮಾಡೋಣ, ದಯವಿಟ್ಟು ಒಂದು ತಂದು ಕೊಟ್ಬಿಡಿ ಅಂತೇಳಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ. ಎಷ್ಟು ಕಡೆ ಹಣ ತಲುಪಿಲ್ವಂತೆ, ಇದನ್ನು ನಾನು ರಿಪೋರ್ಟ್ ತರಿಸ್ಕೊಂಡಿದ್ದೀನಿ. ಇಲ್ಬೇಡ, ಅದನ್ನ ಇಲ್ಲೇ ಖರ್ಚು ಮಾಡೋಣ, ನನಗೆ ಬೇಡ. ನಾರಾಯಣಗೌಡಕ್ಕೆ ₹1 ಬೇಡ ಹಣ. ಅದು ಮುಗ್ದೋಗಿದೆ. ಅವತ್ತು ನಾವೆಲ್ಲ ಕುತ್ಕೊಂಡು ಲೆಕ್ಕ ಮಾಡ್ದೋ, ಅವತ್ತು ಇಷ್ಟು ಖರ್ಚು ಮಾಡಬೇಕು ಅಂತ ತೀರ್ಮಾನ ಆಯ್ತು. ಸಾಲನೋ ಮಲ್ಲನೋ ತೀರಿಸ್ಕೊಳ್ಳುವಂತ ಶಕ್ತಿನೂ ನನಗಿದೆ, ಸಾಲ ತೀರಿಸುವಂತ ಶಕ್ತಿನೂ ನನಗಿದೆ. ಯಾರ ಹತ್ರನೂ ಹೋಗಿ ಕೈ ಬಾಯಿ ಬೇಡೋ ಅಂತ ಸಮಯ ಬರಲ್ಲ. ಅದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಭಗವಂತ ನಮ್ಗೆ ಆಶೀರ್ವಾದ ಖಂಡಿತ ಮಾಡ್ತಾನೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಎಲ್ರಿಗೂ ಗೊತ್ತಿರುವಂತ ವಿಚಾರಣೆ, ಯಾರು ಗೆಲ್ಲಿ ಅಥವಾ ಸೋಲಿ ಎಲೆಕ್ಷನ್ ಅಂದ್ಮೇಲೆ ಹಣವನ್ನ ಖರ್ಚು ಮಾಡ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಇನ್ನ ಪಾಪ ನಾರಾಯಣಗೌಡ್ರಂತೂ ತುಂಬಾ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ್ದಂತ ಹಣ, ಕೋಟಿ ಕೋಟಿ ಹಣ, ಎಷ್ಟು ಹಣ ಈಗ ವಾಪಸ್ ಕೇಳ್ತಾ ಇದ್ದಾರೆ, ಎಷ್ಟೆಷ್ಟು ಹಣವನ್ನ ಹಂಚ್ಲಿಕ್ಕೆ ಕೊಟ್ಟಿದ್ರಂತೆ, ಏನ್ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ಏನು ಚುನಾವಣೆ ಸಂದರ್ಭದಲ್ಲಿ ಹಣವನ್ನ ರಾಜಕಾರಣಿಗಳು ಹಂಚುವಂತದ್ದು ನಿಜವಾಗ್ಲೂ ಈಗ ಸಹಜ ಅಂತಾನೆ ಹೇಳ್ಬೋದು. ಅದೇ ರೀತಿ ಏನು ಮಾಜಿ ಸಚಿವರಾಗಿರ್ತಕ್ಕಂತ KC ನಾರಾಯಣಗೌಡರು ಏನಿದ್ದಾರೆ, ಇವರು KR ಪೇಟೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿದ್ರು. ಈ ಏನು ಮೊನ್ನೆ ಕಳೆದಂತಹ ಚುನಾವಣೆ ಸಂದರ್ಭದಲ್ಲಿ ಶತಾಯಗತಾಯ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ನಾರಾಯಣಗೌಡರು ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಹಣ ಹಂಚಿಕೆ ಅಂದ್ರೆ ಏನು ತಮ್ಮ ಜೊತೆನಲ್ಲಿ ಇರ್ತಾರಲ್ಲ ಅಂತ ಲೀಡರ್ಗಳಿಗೆ ಹಣವನ್ನ ನೀಡಲಾಗಿತ್ತು, ಅಂದ್ರೆ ಮತದಾರರಿಗೆ ಹಣವನ್ನ ಹಂಚ್ಲಿಕ್ಕೆ. ಸೊ ಹೀಗಾಗಿ ಏನು ಆ ಹಣ ಹಂಚಿಕೆ ಆಗಿಲ್ಲ, ಆ ಹಣವನ್ನ ವಾಪಸ್ ಕೊಟ್ಬಿಡಿ ಅನ್ನುವಂತ ಮಾತನ್ನ ಈಗ ನಾರಾಯಣಗೌಡರು ಹೇಳ್ತಾ ಇರುವಂತದ್ದು. ಅಂದ್ರೆ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಸಮಾಜ ಸೇವೆಯನ್ನ ಮಾಡೋಣ, ನನಗೆ ಗೊತ್ತಾಗಿದೆ, ನಾನೊಂದು ಸರ್ವೆಯನ್ನ ಮಾಡಿಸಿದ್ದೇನೆ, ಯಾರು ಕೂಡ ಹಣವನ್ನ ಹಂಚಿಕೆ ಮಾಡಿಲ್ಲ ಅನ್ನುವಂತ ಮಾತನ್ನ KC ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಹೀಗಾಗಿ ಅವರ ಜೊತೆಯಲ್ಲೇ ಇದ್ದಂತವರು ನಾರಾಯಣಗೌಡರಿಗೆ ಎಷ್ಟು ಹೊಡೆದ್ರು ಅನ್ನೋದ್ರ ಬಗ್ಗೆನೂ ಏನಾದ್ರು ಮಾತನಾಡಿದ್ರ? ಪೃಥ್ವಿ, ಸದ್ಯಕ್ಕೆ ಪ್ರತಿ ಮತದಾರರಿಗೆ ಎಷ್ಟು ಹಣವನ್ನ ಕೊಟ್ವಿ ಅನ್ನೋ ಮಾತನ್ನ ಹೇಳ್ತಾ ಇಲ್ಲ ಅವರು. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಹಣ ಹಂಚಿಕೆ ಮಾಡ್ಲಿಕ್ಕೆ ಏನು ಜೊತೆಯಲ್ಲಿದ್ದಂತ ಲೀಡರ್ಗಳೇನಿದ್ದಾರೆ ಅವರಿಗೆ ಹಣವನ್ನ ಕೊಟ್ಟಿದ್ದೆ, ಆದ್ರೆ ಅವ್ರು ಯಾರು ಕೂಡ ಹಣವನ್ನ ತಲುಪಿಸಿಲ್ಲ ಅನ್ನುವಂತ ಮಾತನ್ನ ನಾರಾಯಣಗೌಡರು ಹೇಳ್ತಾ ಇರುವಂತದ್ದು. ಹೀಗಾಗಿ ಇಟ್ಕೊಂಡಿರುವಂತ ಅಂದ್ರೆ ಹಂಚಿಕೆ ಮಾಡದೆ ಇಟ್ಕೊಂಡಿರುವಂತ ಹಣವನ್ನ ವಾಪಸ್ ಕೊಟ್ಬಿಡಿ ಅನ್ನುವಂತ ಮನವಿಯನ್ನ ಕೂಡ KC ನಾರಾಯಣಗೌಡರು ಮಾಡ್ಕೊಳ್ತಾ ಇರುವಂತದ್ದು. ಇಲ್ಲಿ ದುಡ್ಡು ಎಲ್ಲಮ್ಮನ್ ಜಾತ್ರೆ ಆಗುತ್ತೆ ನೋಡೋಣ. ಪಾಪ ಇವ್ರು ಮನವಿ ಮಾಡ್ಕೊಂಡಿರೋದಕ್ಕೆ ಬೆವರು ಸುರಿಸಿ ಸಂಪಾದನೆ ಮಾಡಿರುವಂತ ಹಣವನ್ನ ವಾಪಸ್ ತಂದ್ಕೊಡ್ತಾರ ಅಂತ. ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ